ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಟೆರೇಸ್ ಗಾರ್ಡನ್. ಇವತ್ತು ನಾನು ಅಡೆನಿಯಂ ಪ್ಲಾಂಟನ್ನು ಹೇಗೆ ರೀಪಾಟ್ ಮಾಡೋದು, ಯಾವ ಥರ ನಾವು ಸಾಯಿಲ್ ಮಿಕ್ಸ್ ರೆಡಿ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ. ಇದು ನೋಡಿ, ನಾನೊಂದು 6 ಮಂತ್ ಬ್ಯಾಕ್ ಆನ್ಲೈನ್ ತರಿಸಿದಂತಹ ಅಡೆನಿಯಂ ಗಿಡ ಒಂದು ಚಿಕ್ಕ ಪಾಟಲ್ಲಿ ಹಾಕಿಟ್ಟಿದ್ದೆ. ಎಷ್ಟು ಚೆನ್ನಾಗಿ ಗ್ರೋ ಆಗಿ ಇವಾಗ ನೋಡಿ ಮೊಗ್ಗುಗಳು ಕೂಡ ಬಿಟ್ಟಿದೆ. ಹಾಗೆಯೇ ಪ್ಲಾಂಟ್ಸ್ ಕೂಡ ಹಾಗೆಯೇ ತುಂಬ ಹೆಲ್ದಿಯಾಗಿದೆ. ಇದು ನಾನು ತಗೊಂಡಿರೋದು ತುಂಬ ಕಡಿಮೆ ಪ್ರೈಸಿಗೆ. ಐ ಥಿಂಕ್ 129 ರುಪೀಸ್ ಏನೋ ಆಗಿತ್ತು. ನೋಡಿ, ಈ ಪಾಟಲ್ಲಿ ಹಾಕಿದಂಥ ಗಿಡ ಬೈ ಮಿಸ್ಟೇಕ್ ಆಗಿ ನನ್ನ ಕೈಯಿಂದ ಬಿದ್ದು ಈ ಥರ ಆಗಿದೆ. ಸೊ ಇದನ್ನು ನಾನು ಇವಾಗ ರೀಪಾಟ್ ಮಾಡ್ತಾ ಇದ್ದೀನಿ. ಇದರ ತುದಿ ನೋಡಿ, ನಾನು ಅಂದರೆ ಪ್ರೂನಿಂಗ್ ಮಾಡಿದ್ದೆ. ಪ್ರೂನಿಂಗ್ ಮಾಡಿದ ಮೇಲೆ ನೋಡಿ, ನೀವು ನೋಡ್ತಾ ಇರ್ಬೋದು ಹೊಸ ಎಷ್ಟೊಂದು ಬ್ರಾಂಚಸ್ ಬಂದಿದೆ ಅಂತ. ಅದನ್ನು ನೋಡಿ, ಪ್ರೂನ್ ಮಾಡಿದಂಥ ಕಟ್ಟಿಂಗನ್ನು ನಾನು ಬಿಸಾಡಿ ಇರಲಿಲ್ಲ. ಸೊ ಅದನ್ನು ಕೂಡ ನಾನು ಇನ್ನೊಂದು ಪಾಟಲ್ಲಿ ಈ ಥರ ಹಾಕಿಬಿಟ್ಟಿದ್ದೀನಿ. ಇದು ಕೂಡ ಹಾಗೆಯೇ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ಎಡೇನಿಯಂ ಗಿಡವನ್ನು ಬೆಳೆಸೋದು ತುಂಬ ಸುಲಭ, ಆದರೆ ನಾವು ಕರೆಕ್ಟಾಗಿ ಒಂದು ಪಾಟಿಂಗ್ ಮಿಕ್ಸ್ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂದರೆ ಗಿಡವನ್ನು ನಾವು ಕಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡಿ, ಈ ದಪ್ಪದ ಪಾರ್ಟ್ಸಿಗೆ ನಾವು ಕಾರ್ಡೆಕ್ಸ್ ಅಂತೀವಿ. ಇದರ ರೂಟ್ಸು ತುಂಬ ಎಲ್ಲ ಗಿಡಗಳಂತೆ ತುಂಬ ಡೆವಲಪ್ ಆಗಲ್ಲ, ಕಡಿಮೆ ರೂಟ್ಸ್ ಬರುತ್ತೆ ಇದಕ್ಕೆ. ದಾಸವಾಳ ಅಥವಾ ರೋಸ್ ಗಿಡದಷ್ಟು ಎಲ್ಲ ಹರಡಿಕೊಂಡು ರೂಟ್ಸ್ ಡೆವಲಪ್ ಆಗಲ್ಲ. ಇದರ ಮೇಯ್ನ್ ಪಾರ್ಟ್ಸ್ ಏನಂದರೆ ಅದು ಕಾರ್ಡೆಕ್ಸ್, ಅಂದರೆ ಆ ದಪ್ಪದ ಪಾರ್ಟ್ ಇದೆ ಅಲ್ವಾ, ಅದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನಾನು ಪಾಟ್ ಮಿಕ್ಸ್ ಯಾವ ಥರ ರೆಡಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ನಾನು ಮಣ್ಣನ್ನು ತಗೊಂಡಿದ್ದೀನಿ. ಮಣ್ಣಲ್ಲಿ ಸ್ವಲ್ಪ ಈ ಥರದ ಕಲ್ಲು ಇರುವಂಥ ಮಣ್ಣನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ವೇಳೆ ಕಲ್ಲು ಇಲ್ಲ ಅಂದರೆ ಸ್ವಲ್ಪ ನಾವು ಚಿಕ್ಕ ಚಿಕ್ಕ ಕಲ್ಲನ್ನು ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಈ ಪಾಟಲ್ಲಿ ಒಂದು 3/4 ಭಾಗದಷ್ಟು ಮಣ್ಣನ್ನು ತಗೊಂಡಿದ್ದೀನಿ. ಇವಾಗ ನಾನು ಈ ಒಂದು ಪಾಟಲ್ಲಿ ಫುಲ್ ಮರಳನ್ನು ತಗೊಳ್ತಾ ಇದ್ದೀನಿ. ಇದು ರಿವರ್ ಸ್ಯಾಂಡ್, ಯಾವುದೇ ಕಾರಣಕ್ಕೂ ಮಿಶ್ರಣ ಇದ್ದಂಥ ಸ್ಯಾಂಡನ್ನು ತಗೊಳ್ಬೇಡಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಸುಮಾರು ಅರ್ಧ ಭಾಗದಷ್ಟು ಕಾಂಪೋಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಡೇನಿಯಂ ಗಿಡ ರೀಪಾಟ್ ಮಾಡೋದಕ್ಕೆ ಬೇಕಾಗಿರುವಂಥ ಮೇಯ್ನ್ ವಸ್ತು ಏನಂದರೆ ಅದು ಮರಳನ್ನು ನಾವು ಯಾವುದೇ ಕಾರಣಕ್ಕೆ ಸ್ಕಿಪ್ ಮಾಡಲೇಬಾರ್ದು. ಇವಾಗ ನೋಡಿ, ನಾನು ಸ್ವಲ್ಪ ಇದಕ್ಕೆ ನೀಮ್ ಕೇಕ್ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ಪ್ಲಾಂಟ್ಸನ್ನು ನಾವು ರೀಪಾಟ್ ಮಾಡುವಾಗ ಯಾವುದಾದ್ರೂ ಒಂದು ಫಂಗಿಸೈಡನ್ನು ನಾವು ಆ್ಯಡ್ ಮಾಡಲೇಬೇಕು. ಅದು ನೀಮ್ ಕೇಕ್ ಪೌಡರ್ ಆಗಿರ್ಬೋದು, ಏನೂ ಇಲ್ಲ ಅಂದರೆ ನಾವು ಟರ್ಮರಿಕ್ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೆಯೇ ಸಾಫ್ ಅಂತ ಬರುತ್ತೆ, ಟೈಕೋಡರ್ಮಾ ಅಂತಲೂ ಬರುತ್ತೆ, ಅದನ್ನು ಕೂಡ ನಾವು ಯೂಸ್ ಮಾಡಿಕೊಂಡು ರೀಪಾಟ್ ಮಾಡ್ಬೋದು. ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಎಡೇನಿಯಂ ಗಿಡ ಮರಳನ್ನು ಜಾಸ್ತಿ ಇಷ್ಟಪಡುತ್ತೆ. ಇದು ಮರಳಲ್ಲಿ ಬೆಳೆಯುವಂಥ ಗಿಡ, ಅಂದರೆ ಡೆಸರ್ಟ್ ರೋಸ್ ಅಂತಲೂ ಇದಕ್ಕೆ ಹೇಳ್ತಾರೆ. ಸೊ ಆದ ಕಾರಣ ನಾವು ಮರಳನ್ನು ಹಾಕಲೇಬೇಕು. ಕೋಕೋಪಿಟ್ಟನ್ನು ಯಾವ ಕಾರಣಕ್ಕೂ ಕೂಡ ಹಾಕಬೇಡಿ, ಯಾಕೆಂದರೆ ಕೋಕೋಪಿಟ್ಟು ನೀರನ್ನು ಹಿಡಿದುಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ. ಈ ಎಡೇನಿಯಂ ಗಿಡಕ್ಕೆ ನೀರು ಚೆನ್ನಾಗಿ ಡ್ರೈನ್ ಆಗಬೇಕು, ಅದಕ್ಕೋಸ್ಕರ ನಾವಿಲ್ಲಿ ಮರಳನ್ನು ಯೂಸ್ ಮಾಡ್ತೀವಿ. ಹಾಗೆಯೇ ಅದ್ರ ಜೊತೆಗೆ ಚಿಕ್ಕ ಚಿಕ್ಕ ಈ ಥರ ಕಲ್ಲು ಇದ್ದರೆ ನೀಟಾಗಿ ಎಕ್ಸೆಸಿವ್ ವಾಟರ್ ಎಲ್ಲ ಡ್ರೈನ್ ಆಗಿ ಹೋಗುತ್ತೆ. ಇಲ್ಲಿ ನಾನೊಂದು ಪಾಟ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಾವು ಚಿಕ್ಕ ಪಾಟೇ ಯೂಸ್ ಮಾಡ್ಕೊಳ್ಬೇಕು. ನನ್ನ ಹತ್ರ ಚಿಕ್ಕ ಪಾಟು ಸದ್ಯಕ್ಕೆ ಇಲ್ಲದ ಕಾರಣ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿನ ಪಾಟ್ ತೊಗೊಂಡಿದ್ದೀನಿ. ಸೊ ಡ್ರೈನೇಜ್ ಹೋಲ್ ಕ್ಲೋಸ್ ಮಾಡೋಕ್ಕೋಸ್ಕರ ಈ ಥರ ಎಲ್ಲ ಡ್ರೈ ಲೀವ್ಸನ್ನು ಹಾಕಿ ಕವರ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ಡ್ರೈ ಲೀವ್ಸನ್ನು ಯಾಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಇದು ಕೊಳೆತ ಹಾಗೆ ಗೊಬ್ಬರ ಆಗುತ್ತೆ, ಅದರಿಂದ ಗಿಡಕ್ಕೆ ಬೇಕಾದಂಥ ನ್ಯೂಟ್ರಿಷನ್ ಕೂಡ ಸಿಗುತ್ತೆ. ಇವಾಗ ನಾನು ಮಣ್ಣನ್ನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು 3/4 ಭಾಗದಷ್ಟು ಮಣ್ಣನ್ನು ನಾವು ಹಾಕಿ ಈ ಥರ ಫಿಲ್ ಮಾಡ್ಕೊಳ್ಬೇಕು. ಇನ್ನೊಂದೇನೆಂದರೆ, ಈ ಗಿಡ ತುಂಬ ಸನ್ಲೈಟನ್ನು ಇಷ್ಟಪಡುವಂಥ ಗಿಡ. ಆದ ಕಾರಣ ನಾವು ಈ ಗಿಡವನ್ನು ಬ್ರೈಟ್ ಸನ್ಲೈಟಲ್ಲಿ ಇಡಬೇಕಾಗುತ್ತೆ. ಅಟ್ಲೀಸ್ಟ್ ಮಿನಿಮಮ್ 6 to 8 hours ಸನ್ಲೈಟ್ ಅಂತೂ ಬೀಳಲೇಬೇಕು. ಬಿದ್ದರೆ ಚೆನ್ನಾಗಿ ಬೇಗ ಗ್ರೋತ್ ಆಗುತ್ತೆ. ನೋಡಿ, ಈ ಥರ ಕಾರ್ಡೆಕ್ಸ್ ಇದೆಯಲ್ಲ, ಈ ಕಾರ್ಡೆಕ್ಸನ್ನು ನಾವು ಅಂದರೆ 3/4 ಭಾಗದಷ್ಟು ಮಾತ್ರ ಮಣ್ಣಲ್ಲಿ ಹಾಕಬೇಕು. 1/4 ಭಾಗದಷ್ಟು ಅದು ಹೊರಗಡೆ ಕಾಣಬೇಕು. ಇಲ್ಲ ಅಂದರೆ ಅರ್ಧ ಭಾಗದಷ್ಟು ನೀವು ಮೇಲಕ್ಕೆ ಇದು ಮಾಡಿದರೂ ಕೂಡ ಪರವಾಗಿಲ್ಲ. ಆದರೆ ಯಾವುದೇ ಕಾರಣಕ್ಕೂ ಕಂಪ್ಲೀಟಾಗಿ ಕಾರ್ಡೆಕ್ಸನ್ನು ನಾವು ಮಣ್ಣಿನೊಳಗೆ ಹಾಕಬಾರ್ದು. ಈ ಥರ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿವಾಗ. ಇದು ನೋಡಿ, ನಾನು ಆಲ್ರೆಡಿ ಪ್ರೂನಿಂಗ್ ಮಾಡಿದ ಕಾರಣ ಎಷ್ಟು ಚೆನ್ನಾಗಿ ಬ್ರಾಂಚಸ್ ಬಂದಿದೆ ಅಂತ. ಅದಕ್ಕೋಸ್ಕರನೇ ನಾನು ಈ ದೊಡ್ಡ ಪಾಟ್ ಇರೋದ್ರಿಂದ ಅದನ್ನೇ ನಾನು ಸೆಲೆಕ್ಟ್ ಮಾಡಿಕೊಂಡೆ.
ಬ್ರಾಂಚಸ್ ಎಲ್ಲ ದೊಡ್ಡದಾಗ ಪುನಃ ರೀಪಾಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ನಾವು ಒಂದ್ಸಲ ಗಿಡಕ್ಕೆ ನೀರು ಚೆನ್ನಾಗಿ ಕೊಡಬೇಕು. ಪ್ರತಿ ಸಲ ನೀರು ಜಾಸ್ತಿ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಇದನ್ನು ಜಾಸ್ತಿ ನೀರನ್ನು ಇಷ್ಟಪಡೋದಿಲ್ಲ. ಮೇಲಿನ ಭಾಗ ಡ್ರೈ ಆದಾಗ ಮಾತ್ರ ನಾವು ನೀರು ಕೊಟ್ಟರೆ ಸಾಕು. ಈಗ ಬೇಸಿಗೆ ಟೈಮಲ್ಲಿ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಿದರೆ ತುಂಬ ಒಳ್ಳೆಯದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾರೆಲ್ಲ ಇನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.